ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಕಾಗೆಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನಮಗೆಲ್ಲರಿಗೂ ಚಿರಪರಿಚಿತ. ಪುರಾತನ ಕಾಲದಿಂದಲೂ ಕಾಗೆಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಹೀಗಿದ್ದರೂ ಈ ಕಾಗೆಯ ಬಗ್ಗೆ ಅಸಡ್ಡೆ. ಕಾಗೆ ಎಂದರೆ ನಿರ್ಲಕ್ಷ್ಯ. ಸಾಧಾರಣವಾಗಿ ಕಾಗೆಗಳ ಬಣ್ಣ ಕಪ್ಪು ಕರಿ, ಬಿಳಿ ನೀಲಿ ಹಸಿರು ಅಥವಾ ಕಂದು ಬಣ್ಣದ ಕಾಗೆಗಳು ಇವೆ. ಇವನ್ನು ಇಂಡಿಯನ್ ಬೂದುಕಂಠ, ಸಿಲೋನ್ ಅಥವಾ ಕೊಲಂಬೋ ಕಾಗೆ ಎಂದು ಕರೆಯುತ್ತಾರೆ. ಕಾಗೆಗಳು ಸಾಮಾನ್ಯವಾಗಿ ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತವೆ. ಮರಗಳು, ದೂರವಾಣಿ ಗೋಪುರಗಳ ಮೇಲೆ ಕಾಗೆಗಳು ಗೂಡು ಕಟ್ಟುತ್ತವೆ. ಇದು ತನ್ನ ವಿಶಿಷ್ಟ ಗೂಡಿನಲ್ಲಿ ಸುಮಾರು 3 ರಿಂದ 7 ಮೊಟ್ಟೆಗಳನ್ನು ಒಮ್ಮೆಗೆ ಇಡುತ್ತದೆ. ಮರಿ ಕಾಗೆಗಳು ಹಾರಲು ಕಲಿತ ಮೇಲೆ ಗೂಡನ್ನು ಕಾಯುವುದು ಮತ್ತು ಹೊಸ ಮರಿಗಳನ್ನು ರಕ್ಷಿಸುವ ಕೆಲಸದಲ್ಲಿ ತೊಡಗುತ್ತವೆ. ಒಂದು ಕಾಗೆ ಸತ್ತರೆ ಅದರ ಸುತ್ತಲೂ ಹಲವಾರು ಕಾಗೆಗಳು ಸುತ್ತಾಡುತ್ತಿರುತ್ತವೆ ಮತ್ತು ಕೂಗುತ್ತಿರುತ್ತವೆ. ಇದು ಆ ಸ್ಥಳದ ಬಗ್ಗೆ ಹಾಗೂ ಸಾವಿನ ಬಗ್ಗೆ ಅವಲೋಕಿಸಿ ಪರಿಸ್ಥಿತಿಯ ಬಗ್ಗೆ ಇತರೆ ಕಾಗೆಗಳಿಗೆ ಕೊಡುವ ಎಚ್ಚರಿಕೆಯಾಗಿದೆ. ಕಾಗೆ ಸತ್ತ ಜಾಗದಲ್ಲಿ ಇತರೆ ಕಾಗೆಗಳು ಆ ಪ್ರದೇಶವನ್ನು ಕೂಲಂಕುಷವಾಗಿ ತನಿಖೆ ನಡೆಸುತ್ತವೆ, ಏಕೆಂದರೆ ಮುಂದೆ ಆ ಸ್ಥಳಕ್ಕೆ ಕಾಲಿಡುವುದು ಯೋಗ್ಯವೇ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತವೆ. ಕಾಗೆಗಳಿಗೆ ಪಕ್ಷಿ ಸಂಕುಲದಲ್ಲೇ ದೊಡ್ಡ ಗಾತ್ರದ ಮೆದುಳು ಇದೆ. ಅವುಗಳಿಗೆ ಮುಂಭಾಗದ ಮೆದುಳಿನಲ್ಲಿ ನ್ಯೂರಾನ್ಗಳು ಅಧಿಕವಾಗಿವೆ. ಆದ್ದರಿಂದ ಬುದ್ಧಿವಂತಿಕೆಯಲ್ಲಿ ಮನುಷ್ಯನನ್ನು ಬಿಟ್ಟರೆ ಪಕ್ಷಿಗಳಲ್ಲಿ ಕಾಗೆಯೇ ಶ್ರೇಷ್ಠ. ಕಾಗೆಗಳು ಸುಮಾರು 20 ತರಹದ ಧ್ವನಿಯನ್ನು ಹೊರಡಿಸಬಲ್ಲದು. ಕಾಗೆಗಳು ಮನುಷ್ಯರ ಮುಖ ಮತ್ತು ಧ್ವನಿಯನ್ನು ತುಂಬಾ ಚೆನ್ನಾಗಿ ಗುರುತು ಹಿಡಿಯಬಲ್ಲವು. ಒಂದು ಅಧ್ಯಯನದ ಪ್ರಕಾರ ಒಬ್ಬ ವ್ಯಕ್ತಿಯಿಂದ ಅಪಾಯಕಾರಿ ಇದೆ ಎಂದು ತಿಳಿದ ಮೇಲೆ ಆ ವ್ಯಕ್ತಿಯನ್ನು 5 ವರ್ಷಗಳ ನಂತರವೂ ಗುರುತು ಹಿಡಿಯಬಲ್ಲವು. ಹಾಗೆಯೇ ಕಾಗೆಗಳ ಕುರಿತು ಕೆಲವೊಂದು ನಂಬಿಕೆಗಳಿವೆ. ಪಾಶ್ಚಾತ್ಯ ದೇಶಗಳಲ್ಲಿ ಮನೆಯಲ್ಲಿ ಸಾವಿನ ನಂತರ 12 ದಿನದೊಳಗೆ ಕಾಗೆ ಮನೆಯ ಎದುರು ಕಿಟಕಿಯ ಮೇಲೆ, ಬಾಗಿಲಲ್ಲಿ, ಉಯ್ಯಾಲೆ ಮೇಲೆ ಬಂದು ಕೂತರೆ ಹಾಗೂ ಕೂಗಿದರೆ ಆ ಮನೆಯಲ್ಲಿ ಸತ್ತ ವ್ಯಕ್ತಿ ಪುನರ್ಜನ್ಮ ಹೊಂದುತ್ತಾನೆ ಎಂಬ ನಂಬಿಕೆ ಇದೆ. ಆಹಾರವನ್ನು ಹಂಚಿಕೊಂಡು ತಿನ್ನುವ ಗುಣದಲ್ಲಿ ಕಾಗೆಗಳು ಮನುಷ್ಯರಿಗಿಂತ 1000 ಪಾಲು ವಿಶಾಲ ಮನೋಭಾವ ಹೊಂದಿವೆ. ಕಾಗೆ ಬಳಗ ಅನ್ನುವ ಹಾಗೆ ಅದು ತನ್ನ ಇಡೀ ಬಳಗವನ್ನು ಕೂಗಿ ಕೂಗಿ ಹಂಚಿ ತಿನ್ನುತ್ತವೆ. ಶಕುನ ಶಾಸ್ತ್ರದ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ಕಾಗೆಯು ಉತ್ತರ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಕಾಗೆಯು ಪೂರ್ವ ದಿಕ್ಕಿನಲ್ಲಿ ಶಬ್ದ ಮಾಡಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಬಾಲ್ಕನಿಯಲ್ಲಿ ಕಾಗೆ ಕುಳಿತು ಜೋರಾಗಿ ಶಬ್ದ ಮಾಡಿದರೆ ನಿಮ್ಮ ಮನೆಗೆ ಅತಿಥಿಗಳು ಬರಲಿದ್ದಾರೆ ಎಂಬುದರ ಸಂಕೇತವಾಗಿದೆ. ನೀವು ಎಲ್ಲೋ ಪ್ರವಾಸಕ್ಕೆ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಕಾಗೆಯೊಂದು ನಿಮ್ಮ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಬಂದು ಶಬ್ದ ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಪ್ರವಾಸವು ಉತ್ತಮವಾಗಿರುತ್ತದೆ ಎಂದು ಅರ್ಥ. ಮನೆಯ ದಕ್ಷಿಣ ದಿಕ್ಕಿಗೆ ಕಾಗೆ ಕುಳಿತು ಕುಣಿಯುತ್ತಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನಿಮ್ಮ ಪೂರ್ವಜರು ನಿಮ್ಮ ಬಗ್ಗೆ ಅತೃಪ್ತಿ ಹೊಂದಿದ್ದಾರೆ ಮತ್ತು ನೀವು ಪಿತೃದೋಷದಿಂದ ಬಳಲಬಹುದು. ಶಕುನ ಶಾಸ್ತ್ರದ ಪ್ರಕಾರ ಕಾಗೆ ನೀರು ಕುಡಿಯುವುದನ್ನು ನೋಡುವುದು ಒಳ್ಳೆಯದು. ಇದು ಸಂಭವಿಸಿದಾಗ ವ್ಯಕ್ತಿಯು ಆರ್ಥಿಕವಾಗಿ ಪ್ರಯೋಜನ ಪಡೆಯುತ್ತಾನೆ. ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಕಾಗೆ ನೀರು ಕುಡಿಯುವುದನ್ನು ಕಂಡರೆ ಆ ಕೆಲಸದಲ್ಲಿ ಖಂಡಿತ ಯಶಸ್ಸು ಸಿಗುತ್ತದೆ ಅಂತ ನಂಬಲಾಗಿದೆ. ರೊಟ್ಟಿಯ ತುಂಡಿನೊಂದಿಗೆ ಕಾಗೆ ಹಾರುತ್ತಿರುವುದನ್ನು ನೋಡಿದರೆ ಅದು ನಿಮ್ಮ ದೊಡ್ಡ ಆಸೆಗಳಲ್ಲಿ ಒಂದನ್ನು ಪೂರೈಸುವ ಉತ್ತಮ ಸಂಕೇತವಾಗಿದೆ. ಕಾಗೆಯು ತನ್ನ ಕೊಕ್ಕಿನಲ್ಲಿ ಒಣ ಹುಲ್ಲಿನ ತುಂಡನ್ನು ಹೊತ್ತೊಯ್ಯುವುದನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಎಂದು ಅರ್ಥವಿದೆ, ಅಥವಾ ನೀವು ಅಮೂಲ್ಯವಾದ ವಸ್ತುವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಐರಿಷ್ ಜಾನಪದದ ಪ್ರಕಾರ ನಿಮ್ಮ ಮನೆಯ ಹತ್ತಿರ ಒಂಟಿ ಕಾಗೆಯನ್ನು ನೋಡುವುದು ಕೆಟ್ಟ ಶಕುನವಾಗಿದೆ. ಇದು ನಿಮ್ಮ ಜೀವನದಲ್ಲಿ ದುರದೃಷ್ಟ, ಬಡತನ ಮತ್ತು ವಿನಾಶವನ್ನು
ಉಂಟು ಮಾಡಬಹುದು. ಕಾಗೆಯನ್ನು ಯಮನ ಸಂದೇಶವಾಹಕ ಎಂದು ಪರಿಗಣಿಸಲಾಗುತ್ತದೆ. ಇದರ ಅತಿಯಾದ ಚಿಹ್ನೆಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಕಾಗೆಗಳ ದೊಡ್ಡ ಗುಂಪು ಮನೆಯ ಮೇಲ್ಛಾವಣಿಯ ಮೇಲೆ ಬಂದು ಶಬ್ದ ಮಾಡಲು ಪ್ರಾರಂಭಿಸಿದರೆ ಅದು ಮನೆಯ ಮಾಲೀಕರಿಗೆ ಏನಾದರೂ ತೊಂದರೆಯಾಗಲಿದೆ ಎಂದು ಸೂಚಿಸುತ್ತದೆ ಎಂದು ನಂಬಲಾಗಿದೆ. ಯಾವುದೇ ಮಹಿಳೆ ತಲೆಯ ಮೇಲೆ ಕಾಗೆ ಬಂದು ಕುಳಿತರೆ ಆಕೆಯ ಪತಿ ಗಂಭೀರ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ನಂಬಲಾಗಿದೆ. ಒಣಗಿದ ಮರದ ಮೇಲೆ ಕಾಗೆ ಕುಳಿತಿರುವುದು ಕಂಡರೆ ಅದು ರೋಗದ ಸೂಚಕ. ಆದರೆ ಮುರಿದ ಮರದ ಕೊಂಬೆಯ ಮೇಲೆ ಕಾಗೆ ಕುಳಿತಿರುವುದು ಕಂಡರೆ ಅದು ಕಾನೂನು ತೊಂದರೆಗೆ ಸಿಲುಕುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆದಾಗ್ಯೂ ಶಕುನ ಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಕಾಗೆ ಲಾಭವನ್ನು ಸೂಚಿಸುತ್ತದೆ. ಕಾಗೆಗಳಿಗೆ ಸಂಬಂಧಿಸಿದ ಈ ಶುಭ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಸೂರ್ಯೋದಯದ ಸಮಯದಲ್ಲಿ ಕಾಗೆಯು ಮನೆಯ ಮುಂದೆ ಬಂದು ಕೂಗಿದರೆ ಅದನ್ನು ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಶಕುನ ಶಾಸ್ತ್ರದ ಪ್ರಕಾರ ಇದು ಗೌರವ, ಪ್ರತಿಷ್ಠೆ ಮತ್ತು ಆರ್ಥಿಕ ಲಾಭವನ್ನು ನೀಡುವ ಸಂಕೇತವಾಗಿದೆ. ಕಾಗೆಯು ತನ್ನ ಕೊಕ್ಕಿನಿಂದ ನೆಲವನ್ನು ಅಗೆಯುವುದನ್ನು ನೋಡಿದರೆ ಶೀಘ್ರದಲ್ಲೇ ಬಹಳಷ್ಟು ಹಣವನ್ನು ಗಳಿಸಲಾಗುತ್ತದೆ ಎಂದು ನಂಬಲಾಗಿದೆ. ಕಾಗೆಯ ಶಬ್ದವು ಹಿಂದಿನಿಂದ ಬಂದರೆ ಅದನ್ನು ಇನ್ನೂ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಶೀಘ್ರದಲ್ಲೇ ನೀವು ನಿಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಲಿದ್ದೀರಿ. ಕಾಗೆಯು ಹಿಂದಿನಿಂದ ಬಂದರೆ ಅದು ಲಾಭದ ಸಂಕೇತವಾಗಿದೆ. ಕಾಗೆಯು ಬಲಭಾಗದಿಂದ ಹಾರಿ ಎಡಕ್ಕೆ ಹೋದರೆ ವ್ಯಕ್ತಿಯು ತನ್ನ ಪ್ರಯಾಣದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಯಾವುದೇ ಪ್ರಯಾಣದ ಮೊದಲು ಕಾಗೆಗಳಿಗೆ ಮೊಸರು ಮತ್ತು ಅನ್ನವನ್ನು ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ರಸ್ತೆಯಲ್ಲಿ ಕಾಗೆ ನೀರು ಕುಡಿಯುವುದನ್ನು ನೋಡುವುದು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಿದೆ ಎಂಬುದರ ಸಂಕೇತವಾಗಿದೆ. ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಇವೆಲ್ಲವೂ ಪುರಾತನ ಕಾಲದಿಂದಲೂ ನಂಬಿಕೊಂಡು ಬಂದ ಶಕುನ ಶಾಸ್ತ್ರದ ನಂಬಿಕೆಯಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.